ನಮಸ್ಕಾರ. ನಾಡಿನ ಅತ್ಯಂತ ಸಹೃದಯಿ ಮಿತ್ರರ ಜೊತೆ ಕೂತಿದ್ದೀನಿ. ಸುದೀಪ್ ಸಾಹೇಬರು ಅವರು ಸಿಕ್ಕಿದಾಗ ಈ ಕ್ಯಾಮ್ರಾ ಆನ್ ಆಗಿದ್ದಾಗ ಮಾತಾಡೋಕ್ಕೆ ಒಂಥರ ಭಯ, ಓ ಅನ್ನತ್ತೆ ವಾಯ್ಸು. ಅವ್ರ ವಾಯ್ಸ್ ಕೇಳೋಕ್ಕೆ ಇಷ್ಟಪಡ್ತೀರಿ, ಗೊತ್ತು ನನಗೆ. ಇವತ್ತು ಅವರ ಹೈದರಾಬಾದ್ನ ಮನೆಯಲ್ಲಿ ಎಷ್ಟೋ ದಿನಗಳ ನಂತರ ಸಿಕ್ಕಿದ್ದು ಸರ್. ದುಬೈ ಕ್ರಿಕೆಟ್, ಅವರು ಕ್ಯಾಮ್ರಾ ಎಷ್ಟು ಇಷ್ಟನೋ ಕ್ರಿಕೆಟ್ ಬ್ಯಾಟ್ ಕೂಡ ಅಷ್ಟೇ ಇಷ್ಟ. ತಗೊಂಡು ಹಿಡ್ಕೊಂಡು ಅಲ್ಲೆಲ್ಲ ಆಟಗಳು ಆಡಿ ಇದೀಗ ತಾನೇ ಹೈದರಾಬಾದಿಗೆ ಬಂದಿದ್ದಾರೆ. ಕರ್ನಾಟಕ ದಮನಕ ಅದು ಶಿವಣ್ಣ ಸರಿಗೂ ಆಪ್ತರು, ಪ್ರಭು ಸರಿಗೆ ಆಪ್ತರು, ನನಗೆ ಆಪ್ತರು, ರಾಕ್ಲೈನ್ ವೆಂಕಟೇಶ್ ಅವರಿಗೂ ಆಪ್ತರು. ಒಂದು ಟೀಸರ್ನ ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿದ್ರು. ತುಂಬ ಗಡಿಬಿಡಿ ಇತ್ತು, ಏನೇನೋ ಶೆಡ್ಯೂಲ್ಗಳಿತ್ತು, ಮಾಡಿಕೊಡ್ತಿದ್ದಾರೆ ಸರ್. ಬಾಕಿ ನಿಮಗೆ ಬಿಟ್ಟಿದ್ದು. ನೀವು ಹೇಳಿದಾಗೆ ನನಗೆ ರಾಕ್ಲೈನ್ ಅವ್ರ ಆಪ್ತರು, ಹರಿಕೃಷ್ಣನೂ ಆಪ್ತರು, ಶಿವಣ್ಣ ಭಾಳ ಬೇಕಾದವರು, ಪ್ರಭುದೇವರ ಆಪ್ತರು, ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಇಲ್ಲಿಂದನೇ ಪಡ್ಕೊಂಬಂದವರು. ಐ ಸೆಡ್ ಪ್ರಾಬ್ಲಿ ಇದರಲ್ಲಿ ಎಲ್ಲದೂ ಒಂದು ಪ್ಯಾಕೇಜ್ ಇದೆ. ನನಗೆ ಭಾಳ ಬೇಕಾದವರು ಎಲ್ಲರೂ ಶೇರ್ ಮಾಡಿದಂಥ ಒಂದು ಸಿನಿಮಾ. ಐ ಆಮ್ ಹ್ಯಾಪಿ ಒಂದು ಟೀಸರ್ ಲಾಂಚ್ ಮಾಡೋದಕ್ಕೆ. ಆ್ಯಂಡ್ ಇದಕ್ಕಿಂತ ಒಂದು ಇಟ್ಸ್ ಅನ್ ಆನರ್ ಸರ್ ಲಾಂಚ್ ಮಾಡೋದಕ್ಕೆ. ಬಿಕಾಸ್ ಇಲ್ಲಿರೋದ್ರಲ್ಲಿ ಬಹುಶಃ ನನಗೆ ಭಾಳ ಸಲಿಗೆ ಅಂತಂದರೆ ಭಟ್ರೊಟ್ಟಿಗೆನೇ ಇರೋದು. ಮಿಕ್ಕಿದ್ದು ರಾಕ್ಲೈನ್ ಅವ್ರ ಮೇಲೆ ಒಂದು ದೊಡ್ಡ ಅಭಾವದ ಒಂದು ಸ್ನೇಹ ಗೌರವ ಇದೆ. ಶಿವಣ್ಣ ಅವರೊಟ್ಟಿಗೆ ಆ್ಯಕ್ಟು ಮಾಡಿದ್ದೀನಿ, ಅವ್ರನ್ನ ಡೈರೆಕ್ಟು ಮಾಡಿದ್ದೀನಿ. ಪ್ರಭುದೇವರು ನನ್ನ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹರಿಕೃಷ್ಣ ಅವರು ನಾನು ಎಷ್ಟೋ ಸಿನಿಮಾಗಳಿಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಯೋಗರಾಜ್ ಭಟ್ರನ್ನು ನಾನು ಡೈರೆಕ್ಟ್ ಮಾಡಿದ್ದಾರೆ, ಸಾಹಿತ್ಯ ಬರೆದಿದ್ದಾರೆ, ಸಂಭಾಷಣೆ ಬರೆದಿದ್ದಾರೆ. ಸೊ ಇಟ್ಸ್ ಪ್ರಾಬ್ಲಿ ಅ ವೆರಿ ಸ್ಮಾಲ್ ನನ್ನ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ. ಬಟ್ ಸೊ ಐ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಆನರ್ಡ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಲ್ಲಿ ಕೂತ್ರೆ ಒಂದು ಊಟಕ್ಕೆ ಕೊರತೆ ಇಲ್ಲ, ಒಂದು ಪ್ರೀತಿ ಕೊರತೆ ಇಲ್ಲ. ಅದು ಆಟೋಮೆಟಿಕಲಿ ಒಂದು ಕುಟುಂಬ ಮಾಡಿಬಿಟ್ರಿ ನೀವು ಕರ್ನಾಟಕ ದಮನಕ್ಕದು. ನಾನು 2-3 ಸತಿ ಯೋಚನೆ ಮಾಡಿದ್ದೀನಿ, ತುಂಬ ವಿಷಯಗಳಿಗೆ ಕನೆಕ್ಟೆಡ್ ಸುದೀಪ್ ಸರ್ ಇದ್ದಾರೆ ಇದಕ್ಕೆ. ಸೊ ಶಿವಣ್ಣ ಸರ್ದು, ಪ್ರಭು ಸರ್ದು ಮೊದಲನೇ ಸತಿ ಕೆಲಸ ಮಾಡ್ತಿದ್ದಾರೆ ಅವರಿಬ್ಬರು. ಇಬ್ಬರು ನೃತ್ಯಪಟುಗಳು, ನಿಮಗೆ ಗೊತ್ತು. ಶಿವಣ್ಣ ಆ್ಯಸ್ ಎನ್ ಆ್ಯಕ್ಟರ್ ಒಟ್ಟಿಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಶಿವಣ್ಣ ಸರ್ ಏನು ಅನ್ನಿಸ್ತಾರೆ, ಡೈರೆಕ್ಟರ್ ಪ್ರಭು ಸರ್ ಏನು ಅನ್ನಿಸ್ತಾರೆ ಸರ್ ನಿಮಗೆ? ಫಸ್ಟ್ ಆಫ್ ಆಲ್ ನನಗೆ ಅವರಿಬ್ಬರು ಐ ಥಿಂಕ್ ಇಟ್ಸ್ ಅ ಪ್ಯಾಕೇಜ್ ಆಫ್ ಎನರ್ಜಿ. ಇಬ್ಬರಲ್ಲೂ ಎನರ್ಜಿ ನಾನು ಯಾವ ಫ್ರೇಮಲ್ಲೂ ಇವತ್ತವರೆಗೂ ಕಮ್ಮಿ ನೋಡಿಲ್ಲ. ಶಿವಣ್ಣ ಯಾವುದೇ ಸಿನಿಮಾ ಮಾಡಲಿ, ಪ್ರಭು ಅವರು ಯಾವುದೇ ಸಿನಿಮಾದಲ್ಲಿ ಇರಲಿಲ್ಲ, ಕೊರಿಯೋಗ್ರಫಿ ಮಾಡಲಿ. ಐ ಗೆಸ್ ಅವರಿಬ್ಬರು ಒಂದೇ ಫ್ರೇಮಲ್ಲಿ ಫಸ್ಟ್ ಆಫ್ ಆಲ್ ಬಂದು ಒಂದು ಡ್ಯಾನ್ಸ್ ಮಾಡೋದು ನೋಡೋದಕ್ಕೆ ಅದ್ಭುತ. ಯಾಕಂದರೆ ಒಬ್ಬರು ಪರ್ಫೆಕ್ಷನಿಸ್ಟು, ಇನ್ನೊಬ್ಬರು ಎನರ್ಜಿಯಲ್ಲಿ ಅನ್ಲಿಮಿಟೆಡ್ ಪ್ಯಾಕೇಜ್ ಅದು. ಸೊ ಇವರಿಬ್ಬರು ಆ್ಯಂಡ್ ಬೋತ್ ಆಫ್ ದಮ್ ಎಂಜಾಯ್ ಡ್ಯಾನ್ಸಿಂಗ್ ಮೋರ್ ದೆನ್ ಎನಿಥಿಂಗ್. ಆ್ಯಂಡ್ ಇಬ್ಬರಲ್ಲೂ ಒಂದು ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ. ನಿಮ್ಮ ಸಿನಿಮಾದಲ್ಲಿ ಐ ಆಮ್ ವೆರಿ ಶ್ಯೂರ್ ದಟ್ ಇವರಿಬ್ಬರು ಇರಬೇಕಾದ್ರೆ ಒಂದು ಎಕ್ಸ್ಟ್ರಾರ್ಡಿನರಿ ಕಾಮಿಡಿ ಇರಲೇಬೇಕಾಗತ್ತೆ ಅಲ್ಲೇ, ಅಟ್ಲೀಸ್ಟ್ ಇನ್ ಸ್ನಿಪೆಟ್ಸ್. ಸೊ ಆಗಿರೋದ್ರಿಂದ ಐ ಗೆಸ್ ಇಟ್ಸ್ ಗೋಟ್ ಬಿ ವಂಡರ್ಫುಲ್ ಟು ವಾಚ್. ಅಂಡ್ ಇಟ್ಸ್ ಅ ರೇರ್ ಕಾಂಬಿನೇಷನ್. ಪ್ರಾಬಬ್ಲಿ ಲೇಟಾಗಿ ಬರ್ತಾ ಇರೋ ಕಾಂಬಿನೇಷನ್ ಇದು ನನ್ನ ಪ್ರಕಾರ. ತುಂಬ ಭಾಳ ಬೇಗ ಬರಬೇಕಿತ್ತನ್ನೋ ಇವರಿಬ್ಬರು ಒದಿಸಿದ ಸ್ಕ್ರೀನ್ ಐ ಥಿಂಕ್ ಲೇಟಾಗಿ ಬರ್ತಾ ಇದಾರಲ್ಲ. ಆ್ಯಂಡ್ ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ವಾಟ್ ಎವರ್ ದಟ್ ಗುಡ್ ಸ್ಕ್ರಿಪ್ಟ್ ಯು ಡನ್. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಶಿವಣ್ಣನ ಬಗ್ಗೆ ಕೇಳಿದ್ರಿ ಸರ್, ಅವರು ನಾವು ಸ್ಕೂಲು ಕಾಲೇಜು ಎಲ್ಲ ಹೋಗ್ಬೇಕಾದ್ರೆ ನಮ್ಮ ಎಲ್ಲಂತೀರಿ ನಮ್ಮ ಸರೋವರದಲ್ಲಿ ಶೂಟಿಂಗ್ ನಡೆಯೋದು, ಅಲ್ಲೆಲ್ಲೋ ಇರೋದು. ಆವಾಗ ಅವರು ಯೂತ್ ಐಕಾನ್. ಆವಾಗ ಅವರು ಬಂದ್ಬಿಟ್ಟು ನಮ್ಮ ಶೂಟಿಂಗ್ಗಳಿಗೆ ಬಂದಾಗ ನಮ್ಮ ಸರೋವರ ಹೋಟ್ಲಿಗೆ ಬಂದು ಶೂಟಿಂಗ್ ಮಾಡ್ಬೇಕಾರೆ ಇಲ್ಲ ಅವೆಲ್ಲರೂ ಇರೋ ಕಡೆ ನಾವು ಹೋಗಿ ನೋಡ್ಬೇಕಾರೆ ಇಟ್ ಯೂಸ್ ಟು ಬಿ. ಯಾವಾಗೆಲ್ಲ ನಾವು ಸಿನಿಮಾಗೆ ಬರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ನಮ್ಗೆ ನೋಡೋಕೆ ಇಷ್ಟ ಅಷ್ಟೇ, ಏನು ಮಾಡ್ತಾ ಇದ್ರು ಎಲ್ಲರೂ ಸೇರಿಕೊಂಡು ಅಂತ. ಆ್ಯಂಡ್ ಐ ಥಿಂಕ್ ನಾನು ಅವರ ನಿಜವಾಗ್ಲೂ ಒಂದು ಕೀನ್ ಅಡ್ಮೈರರ್ ಆಗಿದ್ದು ಓಮಿಂದ. ಅಲ್ಲಿವರೆಗೂ ಸಿನಿಮಾ ನೋಡಿದ್ದೀವಿ, ಬಟ್ ಓಮಿಂದ ಐ ಥಿಂಕ್ ಶಿವಣ್ಣ ಬಿಕೇಮ್ ಶಿವಣ್ಣ ದ ನೆಕ್ಸ್ಟ್ ಲೆವೆಲ್. ಆ ಮಾಸ್ ಇಮೇಜಿಂದ ಹಿಡಿದು ಶಿವಣ್ಣನ ಕೈಲಿ ಈ ಥರ ಎಲ್ಲ ಕ್ಯಾರೆಕ್ಟರ್ ಮಾಡ್ಬೋದು ಅಂದಾಗ ಓಮ್ ಅನ್ನೋ ಸಿನಿಮಾನೇ ನಾವೊಂದು 10-12 ಸತಿ ಥಿಯೇಟ್ರ್ಗಳಲ್ಲಿ ನೋಡಿದ್ದೀವಿ ನಾವು. ಸೊ ಲೈನ್ಗಳಲ್ಲಿ ಐ ಮೀನ್ ಫಸ್ಟ್ ನನಗೆ ಗೊತ್ತಿರೋ ಓಮ್ ಫಸ್ಟ್ ವೀಕೆ 3 ಟೈಮ್ಸ್ ನೋಡಿದ್ವಿ. ಸೊ ಆ ಸಿನಿಮಾ ನೋಡದೇ ಇರೋರು ಯಾರೂ ಇಲ್ಲ, ಕನ್ನಡ ಅಭಿಮಾನಿ ಅಂತೂ ಇಲ್ಲ.
ಶಿವಣ್ಣಂದ ಅಭಿಮಾನಿ ಆಗಿರಬೇಕು ಅಂತ ಏನಿಲ್ಲ, ಅಥವಾ ಉಪೇಂದ್ರ ಅವ್ರದ್ದು ಅಭಿಮಾನಿ ಆಗಿರಬೇಕು ಅಂತ ಇಲ್ಲ. ಕನ್ನಡ ಸಿನಿಮಾ ಇಷ್ಟಪಡೋರು ಅವತ್ತಿಗೆ ಈ ಸಿನಿಮಾ ಎಲ್ಲರೂ ಜಾಸ್ತಿನೇ ನೋಡೋದು, ಬಿಕಾಸ್ ಇಟ್ ವಾಸ್ ಅ ಗೇಮ್ ಚೇಂಜರ್.